ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ರೂ ಭಾರತದಲ್ಲಿ ಮಾತ್ರ ಪೆಟ್ರೋಲ್ ಡೀಸೆಲ್ ಬೆಲೆ ಏಕೆ ಕಡಿಮೆ ಆಗ್ತಾ ಇಲ್ಲ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹೇಗೆ ಜನರಿಗೆ ಮೋಸ ಮಾಡ್ತಾ ಇದೆ ಅಂತ ವಿವರಿಸಲಾಗಿದೆ. ಪೂರ್ತಿ ವಿಡಿಯೋ ನೋಡಿ. ವೀಕ್ಷಕರೇ ನಮಸ್ಕಾರ, ಇದನ್ನ.comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬ್ಳಿ. ಪೆಟ್ರೋಲ್ ಡೀಸೆಲ್ ಬೆಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಕೇಂದ್ರ ಸರ್ಕಾರ ಮೊದಲು ₹3 ಬೆಲೆಯನ್ನು ಏರಿಕೆ ಮಾಡಿ 10 ದಿನವೂ ಕಳೆದಿರಲಿಲ್ಲ. ಅಷ್ಟರಲ್ಲಿ ಮತ್ತೆ 4 ಬಾರಿ ಪೆಟ್ರೋಲ್ ಡೀಸೆಲ್ ಮತ್ತು CNG ಬೆಲೆಯನ್ನು ಏರಿಸಿತು. ಈಗ 1 ಲೀಟರ್ ಪೆಟ್ರೋಲ್ ಬೆಲೆ ₹110 ಆದರೆ 1 ಲೀಟರ್ ಡೀಸೆಲ್ ಬೆಲೆ ₹99 ತಲುಪಿದೆ. ಇದು ಹೀಗೆ ಮುಂದುವರೆದರೆ ಜನಸಾಮಾನ್ಯರ ಬದುಕು ಇನ್ನಷ್ಟು ಕಷ್ಟದ ಪರಿಸ್ಥಿತಿಗೆ ತಲುಪ್ತದೆ. ಆದರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ವಿಚಾರದಲ್ಲಿ ಜನರಿಗೆ ಮೋಸ ಮಾಡ್ತಾ ಇದೆ. ಯುದ್ಧದ ಕಾರಣವನ್ನು ಕೊಟ್ಟು ತೈಲ ಬೆಲೆ ಏರಿಸಲಾಗಿದೆ. ಆದರೆ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದರೂ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡದೆ ಜನಸಾಮಾನ್ಯರ ಮೇಲೆ ಹಣದುಬ್ಬರದ ದೊಡ್ಡ ಬಾಂಬನ್ನು ಸಿಡಿಸ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದರೂ ಕೇಂದ್ರ ಸರ್ಕಾರ ಭಾರತದ ಜನರಿಗೆ ಹೇಗೆ ಮೋಸ ಮಾಡ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಾಗಿದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಕುರಿತು ಸಾರ್ವಜನಿಕವಾಗಿ ಚರ್ಚೆ ನಡೆಯದೇ ಹೋದರೂ ಜಾಗತಿಕ ಮಟ್ಟದ ಕಚ್ಚಾ ತೈಲದ ಬೆಲೆ ಮತ್ತು ಭಾರತದಲ್ಲಿ ಈಗ ಇರುವ ಪೆಟ್ರೋಲ್ ಡೀಸೆಲ್ ಬೆಲೆ ಇದರ ಸಂಪೂರ್ಣ ಚಿತ್ರಣವನ್ನು ಕೊಡ್ತದೆ. ವರ್ಷಗಳಿಂದ ತೈಲ ಕಂಪನಿಗಳು ಲಕ್ಷ ಕೋಟಿಗಳಷ್ಟು ಲಾಭ ಗಳಿಸಿದರೂ ಭಾರತದಲ್ಲಿ ಸಾಮಾನ್ಯ ಜನರು ಕೊಳ್ಳುವ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಕಡಿಮೆ ಆಗಲಿಲ್ಲ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆರಂಭವಾಗಿದ್ದು 2026ರ ಫೆಬ್ರವರಿ 28ರಂದು. ಅದರ ಬೆನ್ನಲ್ಲೇ ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ, LPG ಸಾಗಣೆ ಹಡಗುಗಳು ಸಂಚಾರಕ್ಕೆ ಸಮಸ್ಯೆ ಉಂಟಾಗ್ತದೆ. ಇದು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತೈಲ ಮತ್ತು ಅನಿಲ ಪೂರೈಕೆಯಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡಿದ್ದಲ್ಲದೆ ದರ ಏರಿಕೆಗೂ ಕಾರಣವಾಗ್ತದೆ. ಜಾಗತಿಕ ಮಟ್ಟದಲ್ಲಿ ಅನೇಕ ಸಮಸ್ಯೆಗಳು ಎದುರಾದರೂ ಭಾರತ ಏನೂ ಆಗಿಲ್ಲ ಎನ್ನುವಂತೆ ಭಾರತದಲ್ಲಿ ಎಲ್ಲವೂ ಸಹಜವಾಗಿಯೇ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಳ್ತಾ ಬಂದಿತ್ತು. ಕೇಂದ್ರ ಸರ್ಕಾರ ಹೇಳಿದಂತೆ ಜನರು ಕೂಡ ನಂಬಿಕೊಂಡಿದ್ರು. ಆದರೆ ಕೇಂದ್ರ ಸರ್ಕಾರ 5 ರಾಜ್ಯಗಳ ಚುನಾವಣೆಗಾಗಿ ಕಾಯ್ತಾ ಕುಳಿತಿತ್ತು ಅಂತ ಜನರಿಗೆ ಈಗ ಸ್ಪಷ್ಟವಾಗಿದೆ. ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ಹೊರಬಿದ್ದ ಕೆಲವೇ ದಿನಗಳಲ್ಲಿ ತೈಲ ಕಂಪನಿಗಳ ಮೂಲಕ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಲು ಪ್ರಾರಂಭ ಮಾಡುತ್ತದೆ. 10 ದಿನಗಳಲ್ಲಿ 4 ಬಾರಿ ಬೆಲೆ ಏರಿಕೆಯಾಗಿದೆ. ಇದು ಹೀಗೆ ಏನಾದರೂ ಮುಂದುವರೆದರೆ ಇನ್ನೂ ಬಹಳ ಕಷ್ಟದ ಪರಿಸ್ಥಿತಿಗೆ ಜನಸಾಮಾನ್ಯರು ತಲುಪ್ತಾರೆ. ಅದರಲ್ಲೂ ಅಗತ್ಯ ವಸ್ತುಗಳ ಬೆಲೆಗಳು ಗಗನಮುಖಿಯಾಗುವ ಆತಂಕ ಕೂಡ ಮನೆ ಮಾಡಿದೆ. ಈಗ ಅಂಕಿಅಂಶಗಳ ಸಮೇತ ಇದನ್ನು ನೋಡೋಣ. ಯುದ್ಧ ಆರಂಭವಾಗುವ ಮೊದಲು ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $70 ರಿಂದ $80ನಷ್ಟಿತ್ತು. ಯುದ್ಧ ಆರಂಭವಾದ ನಂತರ ಹಾರ್ಮುಜ್ ಮುಚ್ಚಿದ ಮೇಲಂತೂ ಹಂತ ಹಂತವಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಹೋಯಿತು. ಒಂದು ಹಂತದಲ್ಲಿ ಪ್ರತಿ ಬ್ಯಾರೆಲ್ಗೆ $126ವರೆಗೂ ಏರಿಕೆಯಾಗಿತ್ತು. ಅದರ ಆಧಾರದ ಮೇಲೆ ಅಮೆರಿಕ ಸೇರಿದಂತೆ ವಿವಿಧ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ತೈಲೋತ್ಪನ್ನಗಳ ಬೆಲೆ ಹೆಚ್ಚಾಯಿತು. ಆದರೆ ಭಾರತದಲ್ಲಿ ಮಾತ್ರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕಂಡಿರಲಿಲ್ಲ. ಈಗ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಇಳಿದಿದೆ. ಮಂಗಳವಾರ ರಾತ್ರಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100ವರೆಗೆ ಇಳಿದಿದೆ. ಆದರೂ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಕಡಿಮೆ ಮಾಡ್ತಿಲ್ಲ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ನಾನೀಗ ಒಂದಷ್ಟು ಅಂಕಿಅಂಶಗಳನ್ನು ಹೇಳ್ತೀನಿ, ನೀವು ಕೂಡ ಇದನ್ನು ಗೂಗಲ್ ಮಾಡಿ ನೋಡ್ಬೋದು. ಈಗ ಸದ್ಯಕ್ಕೆ 1 ಬ್ಯಾರೆಲ್ ಕಚ್ಚಾ ತೈಲಕ್ಕೆ $100 ಇದೆ. ಅಂದರೆ ಭಾರತದ ಮೌಲ್ಯಕ್ಕೆ ಅದನ್ನು ಹೋಲಿಸಿ ನೋಡಿದಾಗ $9,579 ಇದೆ. ಈಗ ಮೋದಿ ಸರ್ಕಾರ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ, ಅದರಿಂದ ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಾ ಇದ್ದೇವೆ ಅಂತ ಸಮರ್ಥನೆ ಮಾಡ್ಕೊಳ್ತಿದ್ದಾರಲ್ವಾ. ಈಗ ನೀವು ಇನ್ನೊಂದು ಅಂಕಿಅಂಶವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ನಾನು ಮೊದಲು ಹೇಳಿದ್ದು, ಒಂದು ಕಚ್ಚಾ ತೈಲದ ಬ್ಯಾರೆಲ್ಗೆ $100 ಕೊಡುವಾಗ ಭಾರತದಲ್ಲಿ ಪೆಟ್ರೋಲ್ ದರ ಎಷ್ಟಿದೆ? $110 ಪ್ರತಿ ಲೀಟರ್ಗೆ ಇದೆ. ಇದೇ 4-5 ತಿಂಗಳ ಹಿಂದೆ ಸ್ವಲ್ಪ ನೋಡೋಣ. ಡಿಸೆಂಬರ್ 2025ರಲ್ಲಿ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟಿತ್ತು ಅಂದರೆ $55 ರಿಂದ $62 ಇತ್ತು. ಅಂದರೆ ಅದನ್ನು ನಾವು ಭಾರತದ ರೂಪಾಯಿ ಮೌಲ್ಯಕ್ಕೆ ಹೋಲಿಸಿ ನೋಡಿದಾಗ $5,278 ಇಂದ $5,950 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲದ ಬೆಲೆ ಜಾಗತಿಕ ಮಟ್ಟದಲ್ಲಿ ಸಿಗ್ತಾ ಇತ್ತು. ಆಗ ಭಾರತದಲ್ಲಿ ಪೆಟ್ರೋಲ್ ರೇಟ್ ಎಷ್ಟಿತ್ತು? $102 ರಿಂದ $103. ಇದು ತುಂಬ ದಿನಗಳ ಹಿಂದೆ ಅಲ್ಲ, ಕೇವಲ 4-5 ತಿಂಗಳ ಹಿಂದಿನ ಅಂಕಿಅಂಶಗಳು. ಈಗ ನಾವು ಕೇಂದ್ರ ಸರ್ಕಾರಕ್ಕೆ ಅರ್ಥಾತ್ ಮೋದಿ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೇಳಬೇಕಿದೆ. 4-5 ತಿಂಗಳ ಹಿಂದೆ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ ತುಂಬ ಕಡಿಮೆ ಇದ್ದಾಗಲೂ ಯಾಕೆ ನೀವು ಪೆಟ್ರೋಲ್ ಮತ್ತು ಡೀಸೆಲ್ ರೇಟನ್ನು ಕಡಿಮೆ ಮಾಡಲಿಲ್ಲ?
ತೈಲ ಕಂಪನಿಗಳಿಗೆ ಲಾಭ ಮಾಡಿಕೊಡಲು ಕಾಯ್ತಾ ಇದ್ರಾ? ನಿಮ್ಮದೇ ಸ್ನೇಹಿತರ ಬಂಡವಾಳಶಾಹಿಗಳಿಗೆ ಲಕ್ಷ ಕೋಟಿಗಟ್ಟಲೆ ಲಾಭ ಮಾಡಿಕೊಟ್ಟಿದ್ದು ಆಯಿತು, ಈಗ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಮಾಡ್ತಿದ್ದೀರಾ ಅಲ್ವಾ? ಸ್ವಲ್ಪನೂ ನಾಚಿಕೆ ಆಗಲ್ವಾ? ಭಾರತವು 85% ಕಚ್ಚಾ ತೈಲದ ಆಮದಿನ ಮೇಲೆ ಅವಲಂಬಿಸಿರೋದು. ಅಂದರೆ ಕಚ್ಚಾ ತೈಲ ಇಂಪೋರ್ಟೇ ಮಾಡ್ಕೊಳ್ಳೋದು 85%. ಸೊ ಯುದ್ಧ ಆರಂಭವಾದ ಮೊದಲ ತಿಂಗಳಿನಲ್ಲಿ ಜಗತ್ತು ತೀವ್ರ ಸಂಕಷ್ಟವನ್ನು ಎದುರಿಸಿತು. ಆಗ ನೀವು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದ್ರಿ. ಈಗ ಮತ್ತೆ ಬೆಲೆ ಏರಿಕೆ ಮಾಡಿ ಕನ್ನ ಹಾಕಲು ಬಂದಿದ್ದೀರಾ. ಇವೆಲ್ಲದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಭಾರತದ ರೂಪಾಯಿ ಮೌಲ್ಯ ಕುಸಿತಾ ಇರೋದು ಕೂಡ ಒಂದು ಪ್ರಮುಖ ಕಾರಣ. ಈಗ $1ಗೆ 96 ರೂಪಾಯಿ ಕೊಡಬೇಕಾಗ್ತದೆ. ಜಾಗತಿಕ ಮಾರುಕಟ್ಟೆಯ ವ್ಯವಹಾರ ನಡೆಯೋದೇ ಈ ಡಾಲರ್ ಮೂಲಕ. ಆದ್ದರಿಂದ ನಾವು ಈ ಹೆಚ್ಚು ಹಣವನ್ನು ಪಾವತಿಸುವಂತೆ ಮಾಡಿದ್ದೇ ಮೋದಿ ಸರ್ಕಾರ. ಅಧಿಕಾರಕ್ಕೆ ಬರುವ ಮುಂಚೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿದೆ ಅಂತ ಮನಮೋಹನ್ ಸಿಂಗ್ ಸರ್ಕಾರವನ್ನು ಟೀಕೆ ಮಾಡಿ ಈಗ ನೀವು ಅದಕ್ಕಿಂತ ದೀರ್ಘಕಾಲೀನ ಕುಸಿತಕ್ಕೆ ಕಾರಣವಾಗಿದ್ದೀರಾ. ಮೋದಿ ಸರ್ಕಾರದ 13 ವರ್ಷದ ಆರ್ಥಿಕ ವೈಫಲ್ಯವೇ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯಲು ಕಾರಣ ಅಂತ ಅನೇಕ ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇದರ ಹಿಂದೆ ರಾಜಕೀಯ ಹಿತಾಸಕ್ತಿಯೂ ಕೂಡ ಕೆಲಸ ಮಾಡಿದೆ. ಭಾರತದಲ್ಲಿ ಹಿಂದೆ ಕೇಂದ್ರ ಸರ್ಕಾರವೇ ತೈಲೋತ್ಪನ್ನಗಳ ಬೆಲೆಯನ್ನು ನೇರವಾಗಿ ನಿಯಂತ್ರಣ ಮಾಡ್ತಾ ಇತ್ತು. ಕಿರಿಟ್ ಪಾರಿಕ್ ಸಮಿತಿಯ ವರದಿಯನ್ನು ಆಧರಿಸಿ 2010ರ ಪೆಟ್ರೋಲ್ ದರ ಮತ್ತು 2014ರಲ್ಲಿ ಡೀಸೆಲ್ ದರವನ್ನು ಕೇಂದ್ರ ಸರ್ಕಾರ ತನ್ನ ನಿಯಂತ್ರಣದಿಂದ ಮುಕ್ತಗೊಳಿಸುತ್ತದೆ. ನಂತರ ಇದು ಮಾರುಕಟ್ಟೆಯ ದರ ಆಧಾರದಲ್ಲಿ ಬದಲಾವಣೆ ಮಾಡುವ ವ್ಯವಸ್ಥೆ ಜಾರಿಯನ್ನು ಮಾಡ್ತದೆ. ಆದರೆ ಕೇಂದ್ರ ಸರ್ಕಾರ ತನ್ನ ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು ತೈಲ ಬೆಲೆಯನ್ನು ಬಳಸ್ಕೊಳ್ತಲೇ ಇದೆ ಅಂತ ಮೇಲ್ನೋಟಕ್ಕೆ ಇಲ್ಲಿ ಕಾಣ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲಂತೂ ಪೆಟ್ರೋಲಿಯಂ ವಲಯದಿಂದ ಅತಿ ಹೆಚ್ಚು ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ತೆಗೆದುಕೊಂಡಿದ್ದಾರೆ. ಮೊದಲು 2014ರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ 1.72 ಲಕ್ಷ ಕೋಟಿಯಷ್ಟು ತನ್ನ ಬೊಕ್ಕಸಕ್ಕೆ ಸರ್ಕಾರ ತೆಗೆದುಕೊಂಡಿದೆ. ಅದು ಯಾವುದರಿಂದ? ಪೆಟ್ರೋಲಿಯಂ ಉತ್ಪನ್ನಗಳಿಂದ. ಇನ್ನು 2025-26ನೇ ಸಾಲಿಗೆ ಇದನ್ನು ನೋಡಿದಾಗ 3.24 ಲಕ್ಷ ಕೋಟಿಯಷ್ಟು ಲಾಭವನ್ನು ಕೇಂದ್ರ ಸರ್ಕಾರ ಪಡೆದಿದೆ. ತನ್ನ ಅಧಿಕಾರಾವಧಿಯ ಒಟ್ಟು 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ 43.34 ಲಕ್ಷ ಕೋಟಿಯಷ್ಟು ಹಣವನ್ನು ತನ್ನ ಬೊಕ್ಕಸಕ್ಕೆ ತೆಗೆದುಕೊಂಡಿದೆ. ಇಷ್ಟು ಹಣ ಕೇವಲ ಪೆಟ್ರೋಲಿಯಂ ವಲಯದಿಂದಲೇ ಸರ್ಕಾರಕ್ಕೆ ಬಂದಿದೆ. ಒಂದಂತೂ ಸ್ಪಷ್ಟ, ಮೋದಿ ಕಾಲದಲ್ಲಿ ಭಾರತದ ಜನರು ದೊಡ್ಡ ಸವಾಲನ್ನು ಎದುರಿಸಬೇಕಾಗಿದೆ. ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಭಾರತವನ್ನು ಆರ್ಥಿಕ ಸಂಕಷ್ಟಕ್ಕೆ ಕೇಂದ್ರ ಸರ್ಕಾರ ಸಿಲುಕಿಸ್ತಾ ಇದೆ ಅಂತ ಆರೋಪ ಮಾಡಿದರು. ಇವನ್ನೆಲ್ಲ ನೋಡ್ತಾ ಇದ್ದರೆ ಸಾಮಾನ್ಯ ಜನರನ್ನ ಲೆಕ್ಕಕ್ಕೆ ಇಲ್ಲದಂತೆ ಕೇಂದ್ರ ಸರ್ಕಾರ ನಡೆಸ್ಕೊಳ್ತಾ ಇದೆ ಅಂತ ಕಾಣ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದರೂ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಕಡಿಮೆ ಮಾಡ್ತಾ ಇಲ್ಲ. ಇದರಿಂದ ದೈನಂದಿನ ಜೀವನದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ಮುಂದೊಂದು ದಿನ ಜನರ ಬದುಕು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಬಹುದು ಅಂತ ಅನೇಕ ಆರ್ಥಿಕ ತಜ್ಞರು ಅಂದಾಜಿಸ್ತಾ ಇದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.